ಸಹೋದರರೇ, ಈ ತಿಂಗಳ ಮೊಹರ್ರಮುಲ್ ಹರಾಮ್ ಏನು ಬಂದಿದೆ? ಮೊಹರ್ರಮುಲ್ ಹರಾಮ್. ಹರಾಮ್ ಅಂದರೆ ಯಾರು ತಿಳ್ಕೊಳಕ್ ಹೋಗ್ಬಿಡ್ರಿ, ಯಾವ ರೀತಿ ನಾವು ಹರಾಮ್ ವಸ್ತು ತಿಳ್ಕೊತೀವಿ. ठीक है, ಮೊಹರ್ರಮುಲ್ ಹರಾಮ್ ಅಂತ ಈ ತಿಂಗಳಿಗೆ ಎದಕ್ಕೆ ಹೆಸರು ಬಂದಿದೆ? ಮೊಹರ್ರಮುಲ್ ಹರಾಮ್ ನಾವು ಹೇಳೋದು ಕಾರಣ ಏಕೆ? ಏಕೆಂದರೆ ಮೊಹರ್ರಮ್ ತಿಂಗಳದ ಹೆಸರು ಹರಾಮ್. ಹರಾಮ್ ಎದಕ್ಕೆ ಬಂದಿದೆ? ನಮ್ಮ ಇಸ್ಲಾಮ ಧರ್ಮದಲ್ಲಿ ಕುರ್ಆನ್ ಮತ್ತು ಹದೀಸನಿಂದ, ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅಲ್ಲಾಹನ ಹುಕ್ಮನಿಂದ ಯಾವುದು ವಸ್ತುಗಳಿಗೆ ನಿಷೇಧಿಸಲಾಗಿದೆ, ಯಾವ ವಸ್ತು ಮಾಡಬಾರ್ದಂತೂ ಆ ವಸ್ತುಗಳಿಗೆ ಹರಾಮ್ ಅಂತ ಹೇಳಲಾಗಿದೆ, ಈ ತಿಂಗಳದಲ್ಲಿಂದನೇ ಎಲ್ಲರೂ ಜನರು ಆ ಹರಾಮು ವಸ್ತುಗಳಿಂದ ದೂರವನ್ನು ಇಡಬೇಕಂತೂ ಮೊಹರ್ರಮುಲ್ ಹರಾಮ್ ಅಂತ ಹೆಸರನ್ನು ಬಂದಿದೆ ಇದೇ ತಿಂಗಳಿಂದ. ಏಕೆಂದರೆ ನಮ್ಮ ಇಸ್ಲಾಮಿಕ್ ಮೊದಲನೇ ವರ್ಷ ಮೊಹರ್ರಮುಲ್ ಹರಾಮ್. ಜನರು ಪ್ರವಾದಿಯ ಮುಹಮ್ಮದಿನ ಉಮ್ಮತಿನ ಜನರು ಮೊದಲನೇ ತಿಂಗಳದಲ್ಲೇ ಮೊಹರ್ರಮುಲ್ ಹರಾಮ್ ಅಂತ ಬಂದಿದೆ. ಹರಾಮ್ ಅಂದರೆ ಯಾವುದು ವಸ್ತುಗಳು ನಮ್ಮ ಮೇಲೆ ಹರಾಮ್ ಆಗಿದೆ, ನಾ ಜಾಯಿಜ್ ಆಗಿದೆ, ಯಾವುದು ವಸ್ತು ಮಾಡಬೇಡಿ ಅಂತ ಹುಕ್ಮ ಬಂದಿದೆ, ಆ ವಸ್ತುವಿನ ದೂರಿರಿ, ಅದಕ್ಕೆ ಮೊಹರ್ರಮುಲ್ ಹರಾಮ್ ಅಂತ ಹೇಳಕ್ ಕುಂತಿದ್ದಾರೆ. ಈ ತಿಂಗಳದ ಹೆಸರನ್ನೇ ಅದೇ ರೀತಿ ಇದೆ, ಜನರು ಅದೇ ರೀತಿ ಪಾಲನೆ ಮಾಡಬೇಕು. ಆದರೆ ಅಫ್ಸೋಸ್ ಜನರು ಆ ರೀತಿ ಇಲ್ಲ, ಆ ರೀತಿ ನಡ್ಕೊಂಡು ಹೋಗಕ್ಕಿಲ್ಲ. ಮೊಹರ್ರಮುಲ್ ಹರಾಮ್ ಬಂತು, ನಾವು ಇಸ್ಲಾಮನಲ್ಲಿ ಶರೀಯತ್ ಬಿಟ್ಟು ಯಾವುದು ಕೆಲಸ ಇದೆ ಅದೇ ನಾವು ಮಾಡೋರು. ಏಕೆ ಮಾಡಕ್ ಕುಂತಿದ್ದೀರಾ? ಏಕೆಂದರೆ ಜನರಿನ ಮುಖ, ಜನರು ಸಿಟ್ಟಾಗ್ತಾರ, ಜನರು ಏನಾದ್ರೂ ಹೇಳ್ತಾರ. ಏನ್ ಜನರು ಶರೀಯತ್ ತಂದು ಕೊಟ್ಟಾರ? ಏನು ಪ್ರವಾದಿಯವರು ಶರೀಯತ್ ತಂದು ಕೊಟ್ಟದಾರ? ಜನರು ಹೇಳ್ದಂಗೆ ನಾವು ಕೇಳಬಾರ್ದು, ಶರೀಯತ್ ಹೇಳ್ದಂಗೆ ನಾವು ನಡೆಸಬೇಕು ಜೀವನ. ಜನರು ಸ್ವರ್ಗಕ್ಕೆ ಸೃಷ್ಟಿ ಮಾಡಿಲ್ಲ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸ್ವರ್ಗಕ್ಕೆ ಸೃಷ್ಟಿ ಮಾಡಿದ್ದಾನೆ. ನರಕಗೆ ಜನರು ಸೃಷ್ಟಿ ಮಾಡಿಲ್ಲ, ನರಕಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸೃಷ್ಟಿ ಮಾಡಿದ್ದಾನೆ. ಸಾವು ಮತ್ತು ಜೀವನ ಜನರು ಕೊಡುವುದಿಲ್ಲ, ಸಾವು ಮತ್ತು ಜೀವನ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕೊಡುತ್ತಾನೆ. ಯಾವ ರೀತಿ ಹುಕ್ಮ ಬಂದಿದೆ ಆ ರೀತಿ ನಾವು ಜೀವನ ಮಾಡ್ಕೊಂಡು ಹೋಗೋದು ಪ್ರಯತ್ನವನ್ನು ಮಾಡಬೇಕು ಪ್ರಪಂಚದಲ್ಲಿ. ಇದು ನಮ್ಮ ಹುಕ್ಮ ಇದೆ, ಇದು ನಮ್ಮ ಶರೀಯತಿನ ಕಾನೂನು ಇದೆ.